ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. ಹೇಗಿದ್ದೀರಾ? ನಾನಿವತ್ತು ಚಟ್ನಿ ಪೌಡ್ರನ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲ ಸಾಮಾನು ತೆಗೆದಿಟ್ಟಿದ್ದೀನಿ. ನಾನು ನೋಡಿ ಎಲ್ಲ ಸಾಮಾನ ತೆಗೆದಿದ್ದೀನಿ. ಕರ್ಬೇವಿನ ಸೊಪ್ಪು 1 ಬೌಲು, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ, ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ ಆದ ನಂತರ ಎಲ್ಲ ಒಂದು ಬೌಲು, ಮತ್ತು ಹುಣಸೆಹಣ್ಣು ಸ್ವಲ್ಪ, ಮೆಣಸು, ಆಮೇಲೆ ಬೆಲ್ಲ ಸ್ವಲ್ಪ, ಆಮೇಲೆ ಎಳ್ಳು ಸ್ವಲ್ಪ, ಆಮೇಲೆ ಒಂದು ಕೊಬ್ಬರಿ ಆದಮೇಲೆ ಮತ್ತು ಜೀರಿಗೆ ಸ್ವಲ್ಪ, ಮೆಣಸಿನ್ಕಾಯಿ, ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋದು. ಸೊ ಇದೆಲ್ಲ ಡ್ರೈ ಚೆನ್ನಾಗಿ ಸ್ಲೋ ಗ್ಯಾಸಲ್ಲಿ ನೀಟಾಗಿ ಬ್ರೌನ್ ಆಗೋ ಥರ ನೀವು ಚೆನ್ನಾಗಿ ಸ್ಲೋ ಗ್ಯಾಸ್ ಮಾಡಿ ಹುರ್ಕೋಬೇಕು ಫ್ರೆಂಡ್ಸ್. ಸೊ ನಾನು ಹಸಿ ಕರ್ಬೇವಿನ ಸೊಪ್ಪೆ ತೊಗೊಂಡಿದ್ದೀನಿ. ನೀವು ಹಸಿದೇ ತೊಗೊಳ್ಳಿಲ್ಲ, ಡ್ರೈ ಕೂಡ ತೊಗೊಳ್ಳಿ, ಪರವಾಗಿಲ್ಲ. ಸ್ವಲ್ಪ ಸ್ಲೋ ಗ್ಯಾಸಲ್ಲಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಾದ ನಂತರ ಎಲ್ಲ ಮಿಕ್ಸಿಗೆ ಹಾಕಿ 1 ಬೌಲ್, ಮತ್ತು ನಾನು ಹುಣಸೆ ಹಣ್ಣು ಕೂಡ ಸ್ವಲ್ಪ ರೋಸ್ಟ್ ಮಾಡ್ತೀನಿ ಡ್ರೈ ಆಗಲಿಕ್ಕೆ. ಆಮೇಲೆ ಎಲ್ಲ ಆದಮೇಲೆ ಈ ಥರ ಸೊ ನಾನು ಒಂದು ಮಿಕ್ಸಿ ಬೌಲ್ ಮಾಡ್ಕೊತೀನಿ. ಸೊ ಪೌಡ್ರ್ ಮಾಡಿ ಇನ್ನು ಒಂದು ಬೌಲಲ್ಲಿ ಹಾಕ್ಕೊಳ್ಳೋದೆ. ತುಂಬಾ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ದೋಸೆ, ಅನ್ನಕ್ಕೆಲ್ಲ. ನಾನು ಉಪ್ಪು ಮುಂಚೆನೇ ಹಾಕಿದ್ದೀನಿ, ಇನ್ನು ಸ್ವಲ್ಪ ಕಡಿಮೆ ಅನ್ನಿಸ್ತಾಯಿತ್ತು ನನಗೆ, ಹಾಗಾಗಿ ಇನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಮಿಕ್ಸಿಗೆ ಹಾಕಬೇಕಾದ್ರೇ ಗ್ರೈಂಡ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ, ದೋಸೆಗೆ. ಅನ್ನಕ್ಕೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕರ್ಬೇವಿನ ಸೊಪ್ಪೆಲ್ಲ ಇರೋದ್ರಿಂದ. ಸೊ ನೀವು ಕೂಡ ಟ್ರೈ ಮಾಡಿ. ಜೈ ಶ್ರೀರಾಮ್. ಬಾಯ್ ಬಾಯ್.